मङ्गलं कुरु कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ ಎಷ್ಟು ಹೊಗಳಿದ್ರು ಕಡಿಮೆನೇ ಅಮ್ಮ. ಈ ಸಮಾಜದಲ್ಲಿ ನಿನ್ನ ಅನುಗ್ರಹ ಇಲ್ಲದೆ ಒಂದು ಹುಲ್ಲುಗಳಿಗೂ ಸಹ ಅಲುಗಾಡೋದಕ್ಕೆ ಸಾಧ್ಯವಿಲ್ಲ. ಅಂದಾಗ ಈ ನನ್ನ ತುಂಬಿದ ಮನೆಯಲ್ಲ ಸದಾಕಾಲ ಸಂತೋಷವಾಗಿರುವ ಭಾರ ನಿನ್ನಲ್ಲೇ ಇದೆ. ನನಗೆ ಅಂತ ಸಿರಿ ಸಂಪತ್ತು ಆಸ್ತಿ ಐಶ್ವರ್ಯ ಎಲ್ಲವನ್ನೂ ಕೊಟ್ಟಿದೀಯ. ಮುದ್ದಾದ 3 ಜನ ಅಣ್ಣಂದಿರನ್ನೂ ಕೊಟ್ಟಿದೀಯ. ಹಾಗೆ ಅವರಿಗೆ ಮುದ್ದಾದ 3 ಹುಡುಗಿಯರನ್ನ ಕರುಣಿಸಿ ಅವರ ಬಾಳಿಗೆ ಸದಾಕಾಲ ಬೆಳಕಲ್ಲಿ ನಿಲ್ಲುವ ಭಾರ ನಿನ್ನಲ್ಲೇ ಇದೆಯಮ್ಮ, ನಿನ್ನಲ್ಲೇ ಇದೆ. ಯಾರ ಜೊತೆ ಮಾತಾಡ್ತಾ ಇದೀಯಾ? ಇನ್ನೇ ಅಷ್ಟೇ ಮಾತಾಡ್ಲಿ, ಆ ದೇವಿ ಹತ್ರ ಮಾತಾಡ್ತಿದ್ದೆ ಮಾವ. ಏನಂತ ಬೇಡ್ಕೊಂಡೆ? ಮಾವ, ನನ್ನ ಮುದ್ದಾದ 3 ಜನ ಅಣ್ಣಂದಿರಿಗೂ ಮುದ್ದು ಮುದ್ದಾದ ಹುಡುಗಿಯರು ಸಿಗ್ಲಿ ಅಂತ ಬೇಡ್ಕೊಳ್ತಾ ಇದ್ದೆ. ಆ ದೇವರು ವರ ಕೊಟ್ಟರು ನಿಮ್ಮ ಅಣ್ಣಂದ್ರೆ ಮದುವೆ ಆಗುತ್ತೆ. ಹೌದಾ? ಯಾಕೆ ಹಾಗೆ ಹೇಳ್ತೀರಾ? ಇನ್ಯಾಕೆ ಗೌರಿ, ಬೆಳಗ್ಗೆ ನಿಂತಿರೋ ನಿನ್ನಂತ ತಂಗಿ ಇರ್ಬೇಕಿದ್ರೆ ನಿನ್ನನ್ನು ಬಿಟ್ಟು ಅವ್ರು ಹೇಗೆ ಮದುವೆ ಆಗ್ತಾರೆ? ಮಾವ ನೋಡಿ, ಅವರು ಹಠ ಮಾಡಿದ್ರೆ ನಾನು ಅವ್ರಿಗಿಂತಲೂ ಹಠ ಮಾಡ್ತೀನಿ. ಏನಾದ್ರೂ ಸಹ ಅವರ ಮದುವೆ ಆದ್ಮೇಲೆ ನಾನು ಮದುವೆ ಆಗೋದು. ಹೋಗ್ಲಿ ಬಿಡಿ ಹೋಗ್ಲಿ, ಮದುವೆ ವಿಚಾರ ಇನ್ಯಾವತ್ತಾದ್ರೂ ಮಾತಾಡಿದ್ರೆ ಅಂದ ಹಾಗೆ ನನ್ನ ನೋಡಿದ್ರೆ ನಿನ್ಗೆ ಏನನ್ಸುತ್ತೆ? ನಿನ್ನನ್ನು ನೋಡಿದ್ರೆ ನನಗೆ ಏನು ಅನಿಸ್ಬೇಕು? ಲೇ ಗೌರಿ, ನನ್ನ ಮುಖ ನೋಡಿ ಹೇಳಿ, ನೀನು ನನ್ನ ನೋಡಿದ್ರೆ ನಿನ್ಗೆ ಏನನ್ಸುತ್ತೆ ಅಂತ. ನಿನ್ನ ಮುಖ ನೋಡಿ ಹೇಳ್ಬೇಕು ಅಂದ್ರೆ ಸದ್ಯಕ್ಕೆ ನಿನ್ನ ಮುಖದ ಮೇಲೆ ಮೀಸೆ ಬಂದಿದೆ ಅಂತ ಹೇಳ್ಬೋದು. ತಮಾಷೆ ಮಾಡ್ತಾ ಇದ್ದೀಯ? ನೋಡಿ ಅಲ್ಲ, ಈ ಮಾವನನ್ನ ಹೇಗ್ ಬಂದಿರ್ತಾ ಇದ್ದಾನೆ. ಯಾಕಪ್ಪ ರಮೇಶ, ಗೌರಿಯನ್ನ ಸತಾಯಿಸ್ತಾ ಇದ್ದೀಯ? ಇನ್ನೇನ್ ಮಾವ, ನನ್ನನ್ನು ಗೌರಿ ಚುಡಾಯಿಸ್ತಾ ಇದ್ದಾಳೆ, ಗಡ್ಡ ಮೀಸೆ ಬಂದಿದೆ ಅಂತ. ಅಲ್ವಾ ರಮೇಶ, ಅತ್ತೆಯ ಮಗ ನೀನು, ನಿನ್ನೇನು ಚುಡಾಯಿಸಿದ್ರೆ ತಪ್ಪೇನಾ? ಅಣ್ಣ, ನಮ್ ಗೌರಿ ಮಹಾನ್ ಕಿಲಾಡಿ ಅಣ್ಣ. ಇವಳನ್ನು ಸೋಲಿಸಲು ಯಾರಿಂದ ಸಾಧ್ಯ ಹೇಳಿ? ಹೌದಪ್ಪ, ನಮ್ಮ ತಂದೆ ತಾಯಿಗಳು ಹರಕೆ ಹೊತ್ತು ಪಡೆದಂತ ದೇವತೆಗಳು. ನಾವು 3 ಜನ ಗಂಡು ಮಕ್ಕಳು ಹುಟ್ಟಿದ ಮೇಲೆ ಇವಳು ಹುಟ್ಟಿದ್ದಾಳೆ. ಹೌದಣ್ಣ, ತಂಗಿ ಹುಟ್ಟಿದ ಮೇಲೆ ಈ ಮನೆಗೆ ಸಿರಿ ಸಂಪತ್ತು ಬಂತು ಅಂತ ಅಪ್ಪ ಸಾಯೋ ಮುಂಚೆ ಹೇಳ್ತಾ ಇದ್ರು. ಹೌದು ಸುಧಾಕರ, ನಮ್ಮ ಈ ತಂಗ ಹುಟ್ಟಿದ ಮೇಲೆ ನಮ್ಮ ಈ ತವರಿನ ಸಂತೋಷದ ಕಡಲು ಉಕ್ಕಿತು ಅಂತ ಹೇಳ್ತಾನೆ. ಇವಳನ್ನು ಪಡೆದ ನಾವು ಭಾಗ್ಯವಂತರು. ಎಂತ ಮಾತನ್ನ ಆಡ್ತಾ ಇದೆಯಣ್ಣ? ನನ್ನನ್ನು ಪಡೆದ ನೀವಷ್ಟೇ ಭಾಗ್ಯವಂತರಲ್ಲ,
ನಿಮ್ಮಂತ ಅಣ್ಣಂದಿರ ಪಡೆದ ನಾನು ಕೂಡ ಭಾಗ್ಯವಂತಳೆ. ನಾನು ಹೊರಗಡೆ ನಡೆದ್ರೆ ಬಿಸಿಲಲ್ಲಿ ನನ್ನ ಮೈಗೆ ತಾಕುತ್ತೋ ಅಂತ ನನ್ನ ಮನೆಯಲ್ಲೇ ಇಟ್ಟು ನನ್ನ ಮಹಾರಾಣಿಯಾಗಿ ನೋಡ್ಕೊಳ್ತಿದ್ದೀರ ಅಂದಾಗ ನಿಮ್ಮಂತ ಅಣ್ಣಂದಿರ ಪಡೆದ ನಾನೇ ಪುಣ್ಯವಂತಳಲ್ಲ, ನಾನೇ ಪುಣ್ಯವಂತ. ಏನು ಮಾತನಾಡ್ತಾ ಇದ್ದೀಯಮ್ಮ? ನಮ್ಮ ಈ ತಂಗಿಯ ಸುಖಕ್ಕಾಗಿ ನಾವು 3 ಜನ ಅಣ್ಣಂದಿರು ಪ್ರಾಣವನ್ನು ಕೊಡಲು ಬೇಕಾದರೂ ಸಿದ್ಧರಿದ್ದೇವಮ್ಮ. ಅಣ್ಣ, ನನಗೋಸ್ಕರ ನೀವು ಪ್ರಾಣ ಕೊಟ್ರೆ ನಾನು ಬದುಕಿರ್ತೀನ? ನಾನು ಅಷ್ಟೇ, ನಿಮಗಿಂತ ಮುಂಚೆನೆ ನನ್ನ ಪ್ರಾಣವನ್ನ ಕೊಟ್ಟು ಬಿಡ್ತೀನಿ. ದಯವಿಟ್ಟು ಆ ಮಾತನ್ನ ಮಾತಾಡ್ಬೇಡಿ. ನಿನ್ನನ್ನ ಕಳ್ಕೊಂಡು ನಾವಂತೂ ನೆಮ್ಮದಿಯಿಂದ ಇರೋದಿಲ್ಲ. ನೀನ್ ನಗ್ನಗ್ತಾ ಇದ್ರೆ ಈ ತವರು ಸದಾ ನಗ್ನಗ್ತಾ ಇರ್ತದಮ್ಮ, ಸದಾ ನಗ್ನಗ್ತಾ ಇರ್ತದೆ. ಮತ್ತೆ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕನ್ನೋ ಆಸೆ ನನ್ನಲ್ಲಿದ್ದಾಗ ನನ್ನಿಂದ ದೂರ ಹೋಗ್ತೀನಿ ಅಂತ ಮಾತಾಡಿದ್ರೆ ನನಗೆ ನೋವಾಗೋದಿಲ್ವಾ? ಇಲ್ಲ ಇಲ್ಲ ತಂಗವ್ವ, ಬಾರವ ಇಲ್ಲಿ, ನಿನಗೊಂದು ಸರ್ಪ್ರೈಸ್ ತಂದಿದ್ದೇವೆ, ನೋಡೋಣ. ಕಣ್ಣು ಇವತ್ತು ನಿನ್ನ ಹುಟ್ಟಿದ ಹಬ್ಬ. ಆ ಸಂಭ್ರಮದಲ್ಲಿ ದಯವಿಟ್ಟು ಕೇಕನ್ನು ಕಟ್ ಮಾಡಿ ನಿಮ್ಮ ಅಣ್ಣಂತಿರಿಗೆ ಎಲ್ಲರೂ ಹಂಚ್ಬಿಡಮ್ಮ. ಹೌದಮ್ಮ, ನಗುತ್ತಾ ನಗುತ್ತಾ ಬಾಳು ನೀನು ವಂಶ ಎಂದಿಗೂ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಸುವದಿನಗೆ ಸಂತೋಷವು ಉಡುಗೊರೆ ಉಲ್ಲಾಸದ ಸುವದಿನಗೆ ಸಂತೋಷವು ಉಡುಗೊರೆ ನಗುತ್ತಾ ನಗುತ್ತಾ ನಡು ನೀನು ನಡು ವರ್ಷ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ನಗುತ್ತಾ ನಗುತ್ತಾ ನಡು ನೀನು ನಡು ವರ್ಷ. ಸಂಭ್ರಮವನ್ನ ಖುಷಿಯಿಂದ ಆಚರಿಸಿದ್ದಾಯ್ತು. ಒಳಗಡೆ ನಡೆಯಮ್ಮ, ಸಿಹಿ ಅಡುಗೆ ಮಾಡು, ಎಲ್ಲರೂ ಪ್ರೀತಿಯಿಂದ ಊಟ ಮಾಡೋಣ. ಆಗ್ಲಿ ಅಣ್ಣ, ಹಾಗೆ ಆಗ್ಲಿ, ಬನ್ನಿ ಹೋಗೋಣ. ಎಂಥ ಕುಟುಂಬ, ಎಂಥ ಅಣ್ಣ ತಂಗಿಯ ಸಂಬಂಧ. ಈ ಅಣ್ಣ ತಂಗಿಯ ಸಂಬಂಧದ ಮಧ್ಯೆ ನಾನೊಂದಿರೋದು ನನ್ನ ಕೂಡ. ಈ ಗೌರಿಯ ನಡೆ ನುಡಿ ನೋಡಿದಾಗ ನನ್ನಲ್ಲೇನೋ ರೋಮಾಂಚನ. ಅವಳೇನಾದ್ರೂ ನನ್ನ ಬಹಳ ಸಂಗಾತಿಯಾಗಿ ಬಂದೆ ಈ ಮನೆಯಲ್ಲಿ ನಾನೊಬ್ಬನಾಗಿ ಅವ್ರ ಜೊತೆನೇ ಇರ್ಬೋದು. ದೇವ್ರೆ, ಗೌರಿಯನ್ನ ನನ್ನ ಬಹಳ ಸಂಗಾತಿಯನ್ನಾಗಿ ಮಾಡುವಂತೆ ಮಾಡು, ಅಷ್ಟೇ ನಾನು ನಿನ್ನ ಹತ್ರ ಪ್ರಾರ್ಥಿಸೋದು.